ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಹೊಸಹಳ್ಳಿ ಗ್ರಾಮದಲ್ಲಿರುವ ಚಿಕ್ಕಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚಿಕ್ಕಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಸಿಎಂ ಕೃಷ್ಣಮೂರ್ತಿ ಅವರು ಹಾಗೆ ಉಪಾಧ್ಯಕ್ಷರಾಗಿ ನಾಗರಾಜು ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾದ ಐಸಿಎಂ ಕೃಷ್ಣಮೂರ್ತಿ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ನಾಗರಾಜು ಅವರು ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭವನ್ನ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಇಂಡ್ಲವಾಡಿ ನಾಗರಾಜ್, ಅಚ್ಯುತ್ ರಾಜ್, ಚಿಕ್ಕನಾಗಮಂಗಲ ಗುರು, ಮುತ್ತೂರು ನಾರಾಯಣಪ್ಪ, ಶುಭಾನಂದ್ ಪಾಟೀಲ್, ವೆಂಕಟೇಶ್, ನಾಗೇಶ್, ಕರಿಯಪ್ಪ, ಪ್ರಸನ್ನಕುಮಾರ್, ಆದೂರು ಮಹದೇವಪ್ಪ, ಗೋವಿಂದರಾಜ್, ಮುನಿಕೃಷ್ಣ, ಅರೆಹಳ್ಳಿ ಮಧು, ಅರೆಹಳ್ಳಿ ಮಂಜು, ದೊಡ್ಡಯ್ಯ, ಹಿರಿಯಪ್ಪ, ಮುನಿರಾಜು, ಸಂಪತ್ ಕುಮಾರ್, ರವಿಕುಮಾರ್, ಯಲ್ಲಪ್ಪ, ಗೌರೇಶ್, ಕುಳ್ಳಪ್ಪ, ಬೆಟ್ಟಪ್ಪ, ಅಶ್ವಥ್, ಅಭಿ ಮತ್ತು ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು. ವ್ಯವಸಾಯ ಸೇವಾ ಸಹಕಾರ ಸಂಘ ಚಿಕ್ಕಹೊಸಹಳ್ಳಿ ಈ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದ ನಾಗರಾಜಣ್ಣರನ್ನ ಅವಿರೋಧವಾಗಿ ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ 12 ಜನ ನಿರ್ದೇಶಕರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದೆಲ್ಲಕ್ಕೂ ಕಾರಣಕರ್ತರಾದ ನಮ್ಮೆಲ್ಲ ಹಿರಿಯರು, 2-3 ಪಕ್ಷದ ಮುಖಂಡರುಗಳು, ಮುಖ್ಯವಾಗಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ದೊಡ್ಡಪ್ಪನವರು ಆದಂಥ ಸಿ ನಾಗರಾಜಣ್ಣವರು, ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಅಚ್ಯುತ್ ರಾಜಣ್ಣವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮುತ್ತೂರು ನಾರಾಯಣಪ್ಪನವರು, ಮಾಜಿ ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪಟೇಲ್ ವೆಂಕಟೇಶಣ್ಣವರು ಮತ್ತು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶುಭಾನಂದಣ್ಣವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ನನ್ನ ಆಯ್ಕೆಗೆ ಸಂಪೂರ್ಣವಾಗಿ ಸಮ್ಮತ ವ್ಯಕ್ತಪಡಿಸಿ ಆಯ್ಕೆಗೆ ಸಂಪೂರ್ಣ ಸಹಕಾರ ಕೋರಿದ್ದಾರೆ. ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರಗಳಿಂದ ಬರ್ತಕ್ಕಂಥ ಅನುದಾನಗಳನ್ನು ರೈತರಿಗೆ ಕೊಡಿಸಿ ಈ ಬ್ಯಾಂಕನ್ನು ಒಳ್ಳೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು. ಬರೀ ವಿದ್ಯಾವಂತರನ್ನ ಈ ಒಂದು ಭಾಗದಲ್ಲಿ ಹೊಸಬರನ್ನ ಏನು ಹಿಂದೆ ಸಾಕಷ್ಟು ಜನ ಆದವರೇ ಆಗ್ತಾಯಿದ್ರು, ಇದ್ದವರೇ ಇರ್ತಾಯಿದ್ರು. ಎಲ್ಲ ನಾಯಕರು, ಎಲ್ಲ ಲೀಡರ್ಗಳು ಕೂತ್ಕೊಂಡು ಮಾತಾಡಿ ಎಲ್ಲ ಹೊಸಬರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತ ಬ್ಯಾಂಕ್ನ ಒಂದು ವಾರ್ಷಿಕ ಚುನಾವಣೆ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಪ್ರಯುಕ್ತ ಇವತ್ತು ಚಿಕ್ಕಹೊಸಹಳ್ಳಿ ಗ್ರಾಮದಲ್ಲಿ ಬ್ಯಾಂಕ್ನ ಆವರಣದಲ್ಲಿ ಈ ಒಂದು ಚುನಾವಣೆ ನಡೆಯದೆ BJP ಅವರು, ದಳದವರು ಮತ್ತು ಕಾಂಗ್ರೆಸ್ನವರು ಇಲ್ಲೆಲ್ಲ ಒಟ್ಟಿಗೆ ಕುಳಿತು BJP ಧುರೀಣರು, ದಳದ ಧುರೀಣರು, ಕಾಂಗ್ರೆಸ್ಸಿನ ಧುರೀಣರು ಎಲ್ಲರೂ ಒಮ್ಮತದಿಂದ ಸೇರಿಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು BJP ಅವರು, ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ನವರನ್ನು ಚುನಾಯಿತ ಮಾಡಿದಂಥ ಮತ್ತು ಹೊಸದಾಗಿ ಚುನಾಯಿತರಾದಂಥ ಕೃಷ್ಣಮೂರ್ತಿ ಅಧ್ಯಕ್ಷರು, ಬಿ ನಾಗರಾಜ್ ಅವರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಾದಂಥ ನಿರ್ದೇಶಕರಾದಂಥ ಒಟ್ಟು 12 ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.